ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಭಾರತ ಸೇರಿದಂತೆ ಬ್ರಿಕ್ಸ್ ರಾಷ್ಟ್ರಗಳ ವಿರುದ್ಧ ಭಾರೀ ಆಮದು ತೆರಿಗೆಯನ್ನು ವಿಧಿಸುವಂತಹ ಬೆದರಿಕೆಯನ್ನು ಹಾಕಿದ್ದಾರೆ. ಇದರ ಪರಿಣಾಮ ಷೇರು ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸಾವಿರಾರು ಅಂಕಗಳನ್ನು ಕಳೆದುಕೊಂಡಿವೆ. ಭಾರತ ಮತ್ತು ಇತರ ಬ್ರಿಕ್ಸ್ ರಾಷ್ಟ್ರಗಳು ಒಂದು ವೇಳೆ ಅಮೆರಿಕದ ಡಾಲರ್ ಅನ್ನು ದುರ್ಬಲಗೊಳಿಸಲು ಯತ್ನಿಸಿದರೆ 100% ಆಮದು ತೆರಿಗೆ ಹಾಕಲಾಗುವುದು ಅಂತ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಅಂದರೆ ಭಾರತದಿಂದ ಅಮೆರಿಕಕ್ಕೆ ಏನನ್ನಾದರೂ ಎಕ್ಸ್ಪೋರ್ಟ್ ಮಾಡಬೇಕಿದ್ರೆ ಭಾರಿ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗತ್ತೆ. ಉದಾಹರಣೆಗೆ ಭಾರತದ IT ಕಂಪನಿಗಳು IT ಸರ್ವಿಸನ್ನು ಅಮೆರಿಕಕ್ಕೆ ರಫ್ತು ಮಾಡುತ್ತೆ, ಅವುಗಳು ಭಾರಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಭಾರತ, ರಷ್ಯಾ ಸೇರಿದಂತೆ ಬ್ರಿಕ್ಸ್ ರಾಷ್ಟ್ರಗಳು ಇತ್ತೀಚೆಗೆ ಅಂತಾರಾಷ್ಟ್ರೀಯ ವ್ಯಾಪಾರಗಳಲ್ಲಿ ಡಾಲರ್ ಬದಲಿಗೆ ತಮ್ಮದೇ ಕರೆನ್ಸಿಗಳನ್ನು ಬಳಸಿಕೊಳ್ಳಲು ಆಲೋಚನೆ ಮಾಡ್ತಾ ಇದ್ದಾವೆ. ಇದು ಟ್ರಂಪ್ ಅವರ ಕೆಂಗಣಿಗೆ ತುತ್ತಾಗಿದೆ. ಹಾಗೆ ಟ್ರಂಪ್ ಅವರು ನೇರವಾಗಿ ಎಲ್ಲವನ್ನ ಸ್ಪಷ್ಟವಾಗಿ ವಿವರಿಸದೆ ಹೋದರೂ ಕೂಡ ಅದರ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ. ಅಂದಹಾಗೆ ಮುಂಬೈ ಷೇರು ಮಾರುಕಟ್ಟೆ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಮಂಗಳವಾರ 1235 ಅಂಕ ಕುಸಿತಕ್ಕೀಡಾಗಿದ್ದು 75,838ಕ್ಕೆ ದಿನದ ವಹಿವಾಟನ್ನು ಮುಕ್ತಾಯಗೊಳಿಸಿತು. ನಿಫ್ಟಿ 320 ಅಂಕ ಕುಸಿತಕ್ಕೀಡಾಗಿದ್ದು 23,024 ಅಂಕಗಳಿಗೆ ತಗ್ಗಿತು. ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಸುತ್ತಮುತ್ತಲಿನ ರಾಷ್ಟ್ರಗಳ ಜನತೆಗೆ ವ್ಯಾಪಾರಗಳನ್ನು ನಿರ್ಬಂಧಿಸುವ ಮತ್ತು ವ್ಯಾಪಾರ ತೆರಿಗೆಗಳನ್ನು ಘೋಷಣೆ ಮಾಡಿದ್ದಾರೆ. ಇದರಿಂದ ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲವಾಗಿದೆ. ಷೇರುಗಳ ಬಂಡವಾಳ ಮಾರುಕಟ್ಟೆ ಮೌಲ್ಯದಲ್ಲಿ 7 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ. BSE ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರುಕಟ್ಟೆ ಮೌಲ್ಯ 431 ಲಕ್ಷ ಕೋಟಿ ರೂಪಾಯಿಯಿಂದ 424 ಲಕ್ಷ ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ. ಅಂದಹಾಗೆ ಸಾರ್ವಜನಿಕ ಮತ್ತು ಖಾಸಗಿ ಬ್ಯಾಂಕ್ಗಳು, ಆಟೋಮೊಬೈಲ್ ಷೇರುಗಳು ತೀವ್ರವಾಗಿ ಇವತ್ತು ನಷ್ಟಕ್ಕೀಡಾಯಿತು. ರಿಲಯನ್ಸ್ ಇಂಡಸ್ಟ್ರೀಸ್, ಟ್ರೆಂಟ್, ಅದಾನಿ ಪೋರ್ಟ್ಸ್, NTPC, ICICI ಬ್ಯಾಂಕ್, ಕೋಟಕ್ ಬ್ಯಾಂಕ್ ಮತ್ತು ಜೊಮ್ಯಾಟೊ ಸಾಕಷ್ಟು ಇಳಿಕೆಯನ್ನು ದಾಖಲಿಸಿತು. ಇವನ್ನು ಅಲ್ಟ್ರಾಟೆಕ್ ಸಿಮೆಂಟ್, ಸನ್ಫಾರ್ಮಾ, ಟಾಟಾ ಮೋಟರ್ಸ್, HCL ಟೆಕ್ ಮಹೀಂದ್ರಾ ಷೇರುಗಳ ದರ ಕೂಡ ಇಳಿಯಿತು. ಯುರೋಪ್ನಲ್ಲೂ ಕೂಡ ಷೇರು ಸೂಚ್ಯಂಕಗಳು ಕುಸಿಯಿತು. ಸೆನ್ಸೆಕ್ಸ್ ಮತ್ತು ನಿಫ್ಟಿಯ ಭಾರೀ ಕುಸಿತಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ಮತ್ತಷ್ಟು ವಿವರವನ್ನು ನೋಡೋಣ. ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಡೊನಾಲ್ಡ್ ಟ್ರಂಪ್ ಅನೇಕ ಘೋಷಣೆಗಳನ್ನು ಮಾಡಿದ್ದಾರೆ. ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ ಹೆಚ್ಚುವರಿ ವ್ಯಾಪಾರ ತೆರಿಗೆ ವಿಧಿಸುವುದು ಕೂಡ ಅದರಲ್ಲಿತ್ತು. ಭಾರತ ಸೇರಿದಂತೆ ಹಲವು ದೇಶಗಳ ಮೇಲೆ ಆಮದು ತೆರಿಗೆಯನ್ನು ಹೆಚ್ಚಿಸುವುದಾಗಿ ಕೂಡ ಇದೇ ಸಂದರ್ಭದಲ್ಲಿ ಟ್ರಂಪ್ ಅವರು ಎಚ್ಚರಿಕೆಯನ್ನು ಕೊಟ್ಟರು. ಆದರೆ ಟ್ರಂಪ್ ಘೋಷಣೆಗಳಲ್ಲಿ ಹೆಚ್ಚಿನ ಸ್ಪಷ್ಟತೆ ಮತ್ತು ವಿವರಗಳು ಈಗ ಸಿಕ್ಕಿಲ್ಲ. ಹಾಗಾಗಿ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು. ಟ್ರಂಪ್ ಅವರು ಅಮೆರಿಕದ ಹಿತಾಸಕ್ತಿ ಉದ್ದೇಶದಿಂದ ಕೈಗೊಳ್ಳುವ ನಿರ್ಧಾರಗಳು ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಸಮಸ್ಯೆ ಆಗ್ಬೋದೋ ಏನೋ ಅಂತ ಹೂಡಿಕೆದಾರರು ಸ್ವಲ್ಪ ಆತಂಕದಲ್ಲಿದ್ದಾರೆ ಅಂತ ಮೆಹ್ತಾ ಇಕ್ವಿಟೀಸ್ನ ಹಿರಿಯ ಉಪಾಧ್ಯಕ್ಷ ಪ್ರಶಾಂತ್ ತಾಪ್ಸೆ ಅವರು ಹೇಳಿದ್ದಾರೆ. ಕೆನಡಾ ಮತ್ತು ಮೆಕ್ಸಿಕೋ ವಿರುದ್ಧ ವ್ಯಾಪಾರ ತೆರಿಗೆಯನ್ನು ಫೆಬ್ರವರಿ 1ರಿಂದ ಜಾರಿಗೊಳಿಸಲಾಗುವುದು ಅಂತ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಕೆನಡಾ ವಿರುದ್ಧ 25% ತೆರಿಗೆ ಜಾರಿಯಾಗಲಿದೆ. ಈ ಎರಡು ದೇಶಗಳಿಂದ ಅಕ್ರಮ ವಲಸೆ ಹೆಚ್ಚುತ್ತಾ ಇದ್ದು ಇದನ್ನು ನಿಯಂತ್ರಿಸಲು ತೆರಿಗೆಯ ದಂಡನೆ ಅನಿವಾರ್ಯ ಆಗಿದೆ ಅಂತ ಟ್ರಂಪ್ ವಿವರಿಸಿದ್ದಾರೆ. ಈ ನಡುವೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಭಾರತೀಯ ಷೇರು ಮಾರುಕಟ್ಟೆಯಿಂದ ವ್ಯಾಪಕವಾಗಿ ಹೂಡಿಕೆಯನ್ನು ಹಿಂತೆಗೆದುಕೊಳ್ತಾ ಇದ್ದಾರೆ. ಇದರ ಪರಿಣಾಮ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಡಾಲರ್ ಅಬ್ಬರ ಮುಂದುವರೆದಿದೆ. ರೂಪಾಯಿ ಸಾರ್ವಕಾಲಿಕ ಪತನ ಆಗಿದೆ. ಬಹುತೇಕ ಬ್ಲೂ ಚಿಪ್ ಷೇರುಗಳು ಈಗ ಡಿಸ್ಕೌಂಟ್ನಲ್ಲಿ ಸಿಗ್ತಾ ಇದೆ. ಟ್ರಂಪ್ ಒಂದು ವೇಳೆ ವ್ಯಾಪಾರ ಸಮರವನ್ನು ತೀವ್ರಗೊಳಿಸಿದರೆ ಷೇರು ಮಾರುಕಟ್ಟೆ ಮೇಲೆ ಮತ್ತಷ್ಟು ನಕಾರಾತ್ಮಕ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಡೊನಾಲ್ಡ್ ಟ್ರಂಪ್ ಅವರು ತೈಲ ಮತ್ತು ಅನಿಲದ ಉತ್ಪಾದನೆಯನ್ನು ಹೆಚ್ಚಳ ಮಾಡಲಿಕ್ಕೆ ಉದ್ದೇಶಿಸಿದ್ದು ಇದರಿಂದ ಭಾರತಕ್ಕೆ ಅನುಕೂಲ ಆಗುವಂಥ ನಿರೀಕ್ಷೆ ಇದೆ. ಯಾಕಂದರೆ ಕಡಿಮೆ ದರದಲ್ಲಿ ಅಮೆರಿಕದ ಕಚ್ಚಾ ತೈಲ ದರ ಪೂರೈಕೆ ಆದರೆ ಭಾರತಕ್ಕೆ ಪ್ರಯೋಜನ ಸಿಗಲಿದೆ. ಇಲ್ಲಿ ಅಂದರೆ ಪೆಟ್ರೋಲ್ ಡೀಸೆಲ್ ರೇಟನ್ನು ಒಂದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಕೇಂದ್ರ ಬಜೆಟ್ ಫೆಬ್ರವರಿ 1ರಂದು ನಡೆಯಲಿಕ್ಕಿದ್ದು ಹೂಡಿಕೆದಾರರು ಈ ಮೆಗಾ ಇವೆಂಟನ್ನು ಎದುರು ನೋಡ್ತಾ ಇದ್ದಾರೆ. ಬಜೆಟ್ ನಿರೀಕ್ಷೆಗಳು ಸಾಕಷ್ಟು ಉನ್ನತ ಮಟ್ಟದಲ್ಲಿದೆ. ಈ ಸಾರಿ ಸರ್ಕಾರ ಕೂಡ ಜನರ ಖರ್ಚು ವೆಚ್ಚಗಳ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಏನು ಮಾಡಲಿದೆ, ಮುಖ್ಯವಾಗಿ ಆದಾಯ ತೆರಿಗೆ ಲಿಮಿಟನ್ನು ಏರಿಸುತ್ತಾ ಅನ್ನುವಂಥ ನಿರೀಕ್ಷೆ ಉಂಟಾಗಿದೆ. ಅದೇ ರೀತಿ ಉತ್ಪಾದನೆ ಮತ್ತು ಮೂಲಸೌಕರ್ಯ ವಲಯಕ್ಕೆ ಉತ್ತೇಜನ ನೀಡುವ ಸಾಧ್ಯತೆ ಕೂಡ ಇದೆ. ಮೂರನೇದಾಗಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಜನವರಿ 20ರ ತನಕ ತಿಂಗಳಿನಲ್ಲಿ 50,000 ಕೋಟಿ ರೂಪಾಯಿಗಳನ್ನು ಹಿಂತೆಗೆದುಕೊಂಡಿದ್ದಾರೆ. ಕಳೆದ ಅಕ್ಟೋಬರ್-ಡಿಸೆಂಬರ್ ತ್ರೈಮಾಸಿಕದಲ್ಲಿ ಕಾರ್ಪೊರೇಟ್ ಕಂಪನಿಗಳ ಫಲಿತಾಂಶ ಕೂಡ ಮಾರುಕಟ್ಟೆಯನ್ನು ಆಕರ್ಷಿಸಿಲ್ಲ.
ಈ ಎಲ್ಲ ಕಾರಣಗಳಿಗೋಸ್ಕರ ಶೇರ್ ಮಾರುಕಟ್ಟೆಯಲ್ಲಿ ಒಂದು ಥರದ ತುಂಬ ಒಂದು ಸೂಚ್ಯಂಕದ ಇಳಿಕೆಯನ್ನು ನಾವು ಇವತ್ತು ನೋಡಿದ್ದೀವಿ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮಲ್ಲಿ ಇರತಕ್ಕಂಥ ಯಾವುದೇ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಂದೇಹಗಳನ್ನು, ಪ್ರಶ್ನೆಗಳನ್ನು ಕೂಡ ಈ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ವಂದನೆಗಳು.